ಇಲ್ಲಿ ನೋಡಿ ನನ್ನ ಮಗುಗೆ ಮಾತ್ರ ಯಾರೂ ಒಂದಿಷ್ಟು ಊಟನೂ ಕೊಡಬೇಡ್ರಿ ಕಣೆ. ಸುಮ್ಮನಿರ್ರಿ. ಅವ್ನಿಗೆ ಹಸ್ವೇನಂತ ಗೊತ್ತಾದರೆ ಹೋಗ್ತಾನೆ, ಇವನೇ ಓಡೋಗ್ಬೇಕು, ಅವಳು ನೋಡಿಸ್ಬೇಕು ಅಂತ ಹೇಳಿ ಇವನೇನೆಲ್ಲ ಪ್ರಯತ್ನ ಪಟ್ಟನಲ್ಲ, ಹಂಗೆ ಓಡೋಗಿ ಕರ್ಕೊಂಬರ್ಬೇಕು. ಬಾರಮ್ಮ ಇಲ್ಲೇ ಇರುವಂತೆ ನೀನು ಅಂತ ಹೇಳಿ ಓಡೋಗಿ ಕರ್ಕೊಂಬರ್ಬೇಕು ಕಣೆ. ಹಂಗೆ ಮಾಡಬೇಕು ದರಿದ್ರದವನು. ಅವ್ನು ನೆನೆಸ್ಕೊಂಡ್ರೆ ನನಗಂತೂ ಭಾಳ ಸಿಟ್ಟು ಬರುತ್ತೆ. ಬೆಳಿಗ್ಗೆ ಬಂದಿದ್ದ ಅಲೆನೇ, ಏನಕ್ಕ ತಿಂಡಿ ಅಂದ. ನಾನು ಮಾತಾಡಲಿಲ್ಲ. ತಿಂಡಿ ಮಾಡ್ತಿದ್ದೆ. ಅಕ್ಕ ಏನು ತಿಂಡಿ ಮಾಡ್ತಾ ಇದೀಯಾ ಅಂತ ಅಂದ. ನಮ್ಮ ಮನೆ ಹತ್ರನೂ ಬಂದಿದ್ದ, ಚಪಾತಿ ಹೊಸಿತಾ ಇದ್ದೆ. ಏನು ಚಪಾತಿ, ಏನು ಪಲ್ಯನೋ, ಎಣ್ಗಾಯಿ ಮಾಡ್ತಾ ಇದೆಯಾ ಅಂತ ಅಂದ. ನಾನು ಮಾತಾಡಲಿಲ್ಲ, ನಾನು ಸುಮ್ಮನೆ ಇದ್ದೆ. ನಮ್ಮ ಕೆರೆಯವ್ರು ಅಷ್ಟೇ ಅಂತ ಕೊಡೋದು. ಆ ಕಡೆ ಕೆರೆಯವರು ಆಳೆನೆ ಅವನ್ನ ಸೇರಲ್ಲ, ಅವ್ನು ನಾಳೆ ನೋಡಲ್ಲ. ಆ ಕಡೆ ಕೆರೆ ಇದ್ದಿದ್ದು ಅವರು ಅಲ್ಪ ಮಗ್ಲಾಗೆ ಅವನು ಇವಣ್ಣ ಇತ್ತಲ್ಲ, ವಿಟೇಶಲಣ್ಣಯ್ಯ ಅಣ್ಣನ ಹೆಸರು ವಿಟೇಲಣ್ಣಯ್ಯ ಅಂತಾರಲ್ಲ ಆ ಅಣ್ಣ. ಏನು ಮಾಡೈತಂದರೆ ಅವ್ರು ಹೊಲ್ದ ಪಕ್ಕ ಇರೋದ್ರಿಂದ ಅವ್ರ ಹೊಲ್ದಾಗೆಲ್ಲ ದಿನ ಜಗಳ ಮಾಡ್ತಾನಂತೆ. ನಮ್ಮದು ಇಲ್ಗಾನ ಇತ್ತು, ನೀನು ಇಲ್ಗಾನ ಬದ ಕಡ್ದಿದ್ಯಾ, ನೀನು ಹಂಗೆ ಮಾಡ್ತೀಯ ಹಿಂಗೆ ಮಾಡ್ತೀಯ ಅಂತೇಳಿ ಆ ಅಣ್ಣನ ಮೇಲೆ ದಿನ ಜಗಳ ಮಾಡ್ತಾನಂತೆ. ಆ ಅಣ್ಣ ನನಗೆ ಆ ಕೆರೆಗೆ ಬಿಡಿಸ್ಕೊಂಬಲ್ಲ ಅವನ್ನ. ಇಲ್ಲ ಓಡಾಡ್ಬೇಡ ಅಂತ ಹೇಳುತ್ತೆ ಆ ಕೆರೆಗಳೆಲ್ಲ. ಆ ಅಣ್ಣ ಹೇಳ್ದಂಗೆ ಕೇಳೋದು. ಅದಕ್ಕೆ ಅವ್ನಿಗೆ ಅಲ್ಲೇ ಯಾರು ಕೊಡಲ್ಲ ನನ್ನ ಮಗನಿಗೆ. ನಾವು ಬಿಟ್ಟರೆ ಇಲ್ಲಿ ಯಾರು ಕೊಡಲ್ಲ. ನೋಡ್ತಾ ಇರು, ಅವನಿಗೆ ಅಡುಗೆ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ. ಎಷ್ಟು ದಿನ ಅಂತ ಮಾಡ್ಕೊಂಡು ತಿಂತಾನೆ ಗೊತ್ತಾಗುತ್ತೆ. ತಡಿ ಹುಡುಗಿ ಬೆಲೆ ಏನು ಅಂತ ಹೇಳಿ. ಅಲ್ಲ, ಎಷ್ಟು ಒಳ್ಳೆ ಹುಡುಗಿ, ಅವಳ್ತ ಹೆಂಗಿರ್ಬೋದಾಯ್ತು. ಅವ್ರ ಅಕ್ಕರಲ್ಲಿ ಎಷ್ಟು ಒಳ್ಳೆಯರು, ಅಂಥವ್ರಿಗೆ ಎಷ್ಟು ಇದು ಮಾಡಿದಾನಲ್ಲ ನನ್ನ ಮಗ. ಅಲ್ಲ, ಎಷ್ಟು ಇರಬೇಡ. ವಿಠಲಣ್ಣ ಅನ್ನು ವಿಟೇಶಲಣೆ ಅಂತ ಅದನ್ನೂ ಅಂಬಕ್ಕೆ ಬರಲ್ಲ ಈ ಸೌಭಾಗ್ಯಕ್ಕನ್ಗಂತೂ. ಯಾವುದಾದ್ರೂ ಮಾತಾಡುತ್ತೆ. ವಿಠಲಣ್ಣ ಅಂತ ಅಂದರೆ ಆಯ್ತಪ್ಪ. ಆ ಅಣ್ಣನಿಗೂ ಅವನಿಗೂ ಆಗಲ್ಲ ಹೇಳು. ಅದೇ ಭಾಳ ದಿನದಿಂದ ಆಗಲ್ಲ. ಅವ್ನು ಆ ಕಡೆ ಕೆರೆಗೆ ಹೋಗೋದು ಇಲ್ಲ. ಯಾಕಂದರೆ ಆ ಅಣ್ಣನ ನೋಡಿದ್ರೆ ಅಣ್ಣ ಹೇಳ್ದಂಗೆ ಕೇಳೋದು. ಇಲ್ಲಂಗೆ ನಾನು ಹೇಳ್ದಂಗೆ ಕೇಳೋದೆಲ್ಲ ನಮ್ಮ ಮಠದವರೆಲ್ಲನ. ನಾನು ಅದಕ್ಕೆ ಎಲ್ಲರಿಗೂ ಹೇಳಿದ್ದೀನಿ ಕೊಡಬೇಡ್ರಿ ಅಂತ. ಭಾರತಿ ಅಮ್ಮನಿಗೂ ಹೇಳಿದ್ದೀನಿ, ಎಲ್ಲರಿಗೂ ಹೇಳಿದ್ದೀನಿ ಕೊಡಬೇಡ್ರಿ. ನೀವು ಯಾರೂ ಏನು ಕೊಡೋಕೆ ಹೋಗ್ಬಿಡ್ರಿ ನನ್ನ ಮಗನಿಗೆ. ಮಾಡ್ಕೊಂಡು ತಿನ್ನಿರಿ. ನಿಮ್ಮ ದಡ ನಮ್ಮ ಅತ್ತೆಗೂ ಹೇಳಿದ್ದೀನಿ. ನಮ್ಮ ಅತ್ತೆ ಬಿಡಮ್ಮ ಅಂತ ಏನು ಮಾಡೋಕ್ಕಾಗುತ್ತೆ ಅಂತ ಸುಮ್ಮನಿರತ್ತೆ ನೀನು ಅಂತ ಅಂದೆ. ಅಲ್ಲಿ ಒಳ್ಳೆನೋ ಒಂಥರ ನಾಟಕ ಮಾಡ್ದ ಕಣಮ್ಮ ನಾವು ಹೋದಾಗ ಅಂತ ನಮ್ಮ ಅತ್ತೆಗೆ ಇವಾಗ ಗೊತ್ತಾಗೈತಿ. ಅಯ್ಯೋ, ಅಲ್ಲಿ ಏನಂಗೆ ಎಲ್ಲರ ಮುಂದೆ ನಾನು ಒಳ್ಳೇನು ಅಂತ ಹೇಳಿ ಅಲ್ಲೆಲ್ಲ ತೋರಿಸ್ತಾ ಇದ್ದ ಊರಾಗೆ. ನಾನು ಅಯ್ಯೋ ಇವ್ನು ನೋಡಿದ್ರೆ ಅಲ್ಲಿ ನೋಡಿದ್ರೆ ಎಷ್ಟು ಇದು ಮಾಡೋನು, ಇಲ್ಲಿ ನೋಡಿದ್ರೆ ಒಳ್ಳೆ ಅಂತಾರ ಅಂತ ಇದ್ದಾನೆ ಅಂತ ಹೇಳಿ ನಮ್ಗೆ ಅವಾಗ ಏನು ಮಾತಾಡೋಕ್ಕಾಗಲಿಲ್ಲ, ಏನಿಲ್ಲ. ನಾ ಬೇರೆ ಹಂಗೆ ಮಾಡಿದ್ವಿ ಹತ್ಕೊನು ಅಂತ ಅವತ್ತೆ. ಸುಮ್ಮನಿರತ್ತೆ. ನಿಮ್ಗೆ ಅವ್ರಿಗೂ ಫಸ್ಟ್ ಐತೆ ಅಂತ ನಾನು ನಮ್ಮ ಅತ್ತೆನ ಬೈದೆ. ನಮ್ಮ ಅತ್ತೆರು ಹಂಗೇನೆ ಅವಾಗ ಹೇಳತ್ಲಾಗ. ಅಂದರೆ ನೀನು ಏನನ್ನ ಅವ್ರು ಎಂಥರನಾಗಲಿ, ನಮ್ಮ ಅತ್ತೆರು ಮಾಡಿರೋದು ಮಾತ್ರ ಭಾಳ ತಪ್ಪು ಕೆಲಸ. ಇವಾಗ ಆಸ್ತಿಗೋಸ್ಕರನ ಇವನು ಈಗ ಅವ್ರು ಹಂಗೆ ಮಾಡಿದ್ರೆ ಇವನು ಹಂಗೆ ಮಾಡ್ತಾ ಇದ್ದಾನೆ ಅಷ್ಟೇ. ಅವರು ಹಂಗೆ ಮಾಡ್ಯಾರಂತ ಇವನು ಹಂಗೆ ಮಾಡಿದ್ರೆ ಇಲ್ಲಿ ಆಸ್ತಿ ಇವರು ನೆಂಟರಾಗೆ ಆಸ್ತಿ ಮೇಲೆ ಕಣ್ಣು ಹಾಕಿದ್ರೆ ಅದಕ್ಕೊಂದು ಅರ್ಥ ಇರಲ್ಲ. ಬಂದ ಕಣೆ ಮಾದೇವಿ ಬಂದ. ಸೌಭಾಗ್ಯಕ್ಕ ಸ್ವಲ್ಪ ಸಾಂಬಾರಿದ್ರೆ ಕೊಡು. ಇಲ್ಲಪ್ಪ, ನಾನು ಸಾಂಬಾರು ಮಾಡಿಲ್ಲ. ಇತ್ತು, ಚಿಕನ್ ಸಾಂಬಾರು ಇತ್ತು, ಆದರೆ ನಾಯಿಗೂ ಇದೆ. ಮಟನ್ ಸಾಂಬಾರು, ಚಿಕನ್ ಸಾಂಬಾರು ಎಲ್ಲ ಇತ್ತು. ನಾಯಿಗೆ ಹಾಕ್ತೆ ಕಣಪ್ಪ ನಾನು. ಅಯ್ಯೋ ಹೌದಾ, ನಾಯಿಗೆ ಹಾಕಿದ್ರಾ? ಅಕ್ಕ ಏನಾದರೂ ಹೆಚ್ಚಾದ್ರೆ ನನಗೆ ಸಾಂಬಾರು ಕೊಡ್ರಿ, ನಾನು ಒಂದು ಸ್ವಲ್ಪ ರೈಸ್ ಮಾಡ್ಕೊತೀನಿ. ಅದಕ್ಕೆ ನನಗೆ ಸಾಂಬಾರು ಕೊಡ್ರಕ್ಕ. ಇಲ್ಲ ಕಣಪ್ಪ, ನಾವೊಂದು ನಾಯಿ ಸಾಕಿದ್ದೀವಿ, ನಾಯಿಗೆ ಹಾಕ್ತೀವಿ. ಯಾಕಂದರೆ ಅದಕ್ಕೆ ಹಾಕಿದ್ರೆ ನಮ್ಮ ಮನೆ ಆದರೂ ಕಾಯುತ್ತಲ್ಲ, ಅದಕ್ಕೆ ನಾವು ನಾಯಿಗೆ ಹಾಕ್ತೀವಿ. ನಾಯಿಗಿರೋ ನೀಯತ್ತು ಮನುಷ್ಯರಿಗಿಲ್ಲ, ಅದಕ್ಕೆ ನಾನು ನಾಯಿಗೆ ಹಾಕ್ತೀನಿ ಕಣಪ್ಪ, ಯಾರಿಗೂ ಕೊಡೋಕೆ ಹೋಗಲ್ಲ. ನಾಯಿಗೆ ಹಾಕ್ಬೇಕು ಹೇಳು ಸೌಭಾಗ್ಯಕ್ಕ. ನಾಯಿಗೆ ಹಾಕಿದ್ರೆ ಒಂದಿನ ಬಾಯೆಲ್ಲ ಅಲ್ಲಾಡಿಸ್ಕೊಂಡು ನಮ್ಮ ಮನೆ ಕಾಯ್ತಾ ಐತೆ. ಆದರೆ ಮನುಷ್ಯನಿಗೆ ಹಾಕ್ಬಾರ್ದಕ್ಕ. ಅಯ್ಯೋ, ಮನುಷ್ಯನಿಗಿರೋ ಅಷ್ಟು ಅಂದರೆ ಅಯ್ಯೋ, ಈಗ ಎಂಥ ಮನುಷ್ಯರಿದ್ದಾರೆ ಅಂದರೆ ನಿಜವಾಗ್ಲೂ ನಾನು ನೆನೆಸ್ಕೊಬಿಟ್ರೆ ತುಂಬ ಕೋಪ ಬರುತ್ತೆ. ಅಂಥವ್ರಿದ್ದಾರೆ. ಹಾಲನ್ನು ಕುಡಿದ ಜನರು ವಿಷವನ್ನೇ ಕಕ್ಕುತ್ತಲಿಹರು. ಮಾದೇವಿ ಸರಿಯಾಗಿ ಹೇಳಿದೆ. ಅದು ಹಾಡಲ್ಲಿ ತುಂಬ ಅರ್ಥ ಆಯ್ತಲ್ಲ. ಅಯ್ಯೋ, ತಿಂದರೆ ನಮಗೊಂದು ದಿವಸ ಮೂಲವಾಗ್ತಾರೆ. ಈಗ ಎಮ್ಮೆ ಕಸ ತಿಂದರೂ ನಮಗೆ ಹಾಲು ಕೊಡುತ್ತೆ, ಆದರೆ ಮನುಷ್ಯ ಹಾಲು ಕುಡಿದ್ರೂ ವಿಷನೇ ಕಕ್ತಾನೆ ಅಂತ ಹೇಳಿ ಚೆನ್ನಾಗಿ ಬರ್ದವ್ರಿ. ಮನುಷ್ಯರ ಹತ್ರ ಇಂಥ ಬುದ್ಧಿ ಇರೋದು. ಅದಕ್ಕೆ ಮತ್ತೆ ಅದಕ್ಕೆ ಹೀಗಿದೆ ಈ ದೇಶ ಅಂತ ಹೇಳೋದು. ಅಕ್ಕ ನಿಮ್ಮ ಮನೇಲಿ ಏನಾದರೂ ಐತಾ ಶ್ರೀದೇವಕ್ಕ ಸಾಂಬಾರು? ಇಲ್ಲಪ್ಪ, ನಮ್ಮ ಮನೇಲೂ ಇಲ್ಲ. ಈಗೆಲ್ಲ ತರಕಾರಿ ರೇಟ್ ಜಾಸ್ತಿ ಆಗೈತೆ. ಟೊಮಟೊ ನೋಡಿದ್ರೆ 60-70 ರೂಪಾಯಿ ಆಗೈತೆ. ಕೊತ್ತಂಬರಿ ನೋಡಿದ್ರೆ 30 ರೂಪಾಯಿ ಸೀಡು ಆಗೈತೆ. ಸೊಪ್ಪೆಲ್ಲ 30 ರೂಪಾಯಿ ಸೀಡು. ಎಲ್ಲ ತರಕಾರಿ ರೇಟ್ ಆಗೈತೆ. ಎಲ್ಲಿ ನಾವೆಲ್ಲ ಜಾಸ್ತಿ ಮಾಡಲ್ಲಪ್ಪ, ಎಲ್ಲ ಸ್ವಲ್ಪ ಮಾಡ್ಕೊಂಡು ತಿಂತೀವಿ ನಾವು. ಯಾರು ಕೊಡಲ್ಲ ಇವಾಗ ಸಾಂಬಾರ, ಯಾಕಂದರೆ ತರಕಾರಿ ರೇಟ್ ಆಗೈತಲ್ಲ ಅದಕ್ಕೆ. ಮಾಡ್ಕೊಂಡು ಉಣ್ಣೋಗಪ್ಪ, ಹೋಗು ಮಾಡ್ಕೊಂಡು ಉಣ್ಣು. ಎಲ್ಲ ತರಕಾರಿ ತಗೊಂಬಂದು ಮಾಡ್ಕೊಂಡು ಉಣ್ಬೇಕು. ಯಾರು ಕೇಳಿದ್ರು ಒಂದು ಲೋಟ ಸಾಂಬಾರು ಕೊಡಲ್ಲಪ್ಪ ನಮ್ಮ ಹೊಟ್ಟೆವರ್ದವ್ರು.
ಅಯ್ಯೋ ನಮ್ಮ ಅಪ್ಪರಿಗೆ ನಮ್ಮ ಊರಲ್ಲೊಬ್ಬರು ಅವ್ರ ಮನೇಲಿ ಯಾರೂ ಇರ್ತಿರ್ಲಿಲ್ಲ. ನಮ್ಮ ಅಪ್ಪರು ಮುದ್ದೆ ಹಾಕಿದ್ರು ಕರ್ಕೊಂಡು ಬಂದು ಇವಾಗ ಅವರೇ ನಮ್ಮ ವಿರುದ್ಧವಾಗಿ ಆಗ್ಯವ್ರೆ. ಈಗ ಜನ ಮುದ್ದೆ ಹಾಕಿದ್ರೆ ನಮಗೆ ವಿರುದ್ಧ ಆಗ್ತಾರೆ ಕಣೆ. ಏನು ಮಾಡೋದು, ಅದಕ್ಕೆ ಮತ್ತೆ ಮನುಷ್ಯನಿಗೆ ಮಾತ್ರನ ಮುದ್ದೆ ಹಾಕಕ್ಕೆ ಹೋಗ್ಬಾರ್ದು. ಎಷ್ಟು ಅಂದರೆ ತಿಂದವರೇ ನಮಗೆ ಮೂಲವಾಗ್ತಾರೆ. ಅಯ್ಯೋ ನಮ್ಮ ಅಪ್ಪರಂತೂ ಅವ್ರಿಗೆ ಯಾರೂ ಇಲ್ಲ ಅಂತ ಹೇಳಿ ಕರ್ಕೊಂಬಂದು ನಮ್ಮಪ್ಪ ಮುದ್ದೆ ಇಕ್ಸೋದು, ಯಾರೂ ಇಲ್ಲ ಮಾಡಿಕ್ಕಾರೆ ಯಾರೂ ಇಲ್ಲ ಅಂತೇಳಿ ಇಕ್ಸೋದು. ಇವಾಗ ಅವರು ನಮಗೆ ವಿರುದ್ಧವಾಗಿವ್ರೆ. ನಮ್ಮ ಅಪ್ಪರ ಮೇಲೆ ಜಗಳಕ್ಕೆ ಬರ್ತಾನೆ ಒಯ್ಯ. ಅವಾಗ ಮುದ್ದೆ ಇರ್ತಿರ್ಲಿಲ್ಲ. ಊಟ ಮಾಡೋಕ್ಕೆ ಆರಾಮಾಗಿ ಒಂದಿತ್ತು. ಆರಾಮ ಯಾವಾಗಂದ್ರೆ ಅವಾಗ ಅಡುಗೆ ಮಾಡೋದು, ಮುದ್ದೆನೇ ಮಾಡಿಕ್ತಿರ್ಲಿಲ್ಲ. ನಮ್ಮ ಮನೆಗೆ ತಿಂದೋದಾರು. ಇವಾಗ ಮಕ್ಕಳು ಒಂದಿಷ್ಟು ಚೆನ್ನಾಗಿ ದುಡಿಯೋಕ್ಕೆ ಇವಾಗ ಹಂಗೆ ನಮ್ಮ ಮೇಲೆ ಇವಾಗ ಹಂಗೆ ನಮ್ಮ ಅಪ್ಪರ ಮೇಲೆ ಜಗಳಕ್ಕೆ ಬರ್ತಾರೆ. ನಮ್ಮ ಅಪ್ಪ ಇನ್ನೇ ಒಯ್ದ್ರಮ್ಮ ಕೊನೆ ಹಿಡ್ಕೊಂಡು ತಿಂದರೆ ನಮಗೆ ಮೂಲವಾಗ್ತಾರೆ ಅಂತಾರಲ್ಲ ಹಂಗೆ. ಇವರಂತೂ ಒಟ್ಟ ಅಂತವ್ರು ಭಾರಿ ಇದ್ದಾರೆ ಇವು ಹೆಂಗಸ್ರು. ಒಬ್ಬೊಬ್ಬ ಇಂಥ ಸೀಮೆ ಕಿಲ್ದವ್ರನ್ನೆಲ್ಲ ನೋಡಲಿಲ್ಲ ನಾನು. ಏನೋ ಗೊಣಗ್ತಾ ಇದೆಯಾ ಚಿರು? ಇಲ್ಲದ್ದು ಎಲ್ಲಿ ತಂದು ಕೊಡ್ತಾರೆ? ಇದ್ರೇನೋ ಕೊಡ್ತಾರಪ್ಪ, ಯಾರು ಕೊಡಲ್ಲ. ಏನಿಲ್ಲ ಬಿಡಕ್ಕ, ನಿಮ್ಮನ್ನೆಲ್ಲ ಮನೆಗೆ ಸಾರಿ ಸುತ್ತರಿತಾ ಇದ್ದಾನೆ ನೋಡು. ಅವಳಿದ್ದಾಗ ಹೋಗಿ ಕೆಲ್ಸಕ್ಕೆ ಹೋಗಂದ್ರೆ ನಾನು ಕೆಲ್ಸಕ್ಕೆ ಹೋಗಲ್ಲ, ತಂದಾಕಲ್ಲ ಅಂಬನು. ಇವಾಗ ಮಾಡ್ಕೊಂಡು ತಿನ್ನಲಿ, ಗೊತ್ತಾಗುತ್ತೆ. ಯಾರು ಇಕ್ಕಲ್ಲ. ಏನ್ತಿರ್ಬೇಲೆ ಏನಂತ ಗೊತ್ತಾಗುತ್ತೆ. ಇವಾಗ ಅವನಿಗೆ ಆ ಹುಡುಗಿ ಆಗಿರೋದು ಹೆಚ್ಚು. ಇವಾಗ ಅವ್ನಿಗೆ ಹೆಣ್ಣು ನೋಡಿ ಮದುವೆ ಮಾಡೋರು ಯಾರಿದ್ರಮ್ಮ? ಯಾರೂ ನೋಡ್ತಿರ್ಲಿಲ್ಲ. ಈಗೆಲ್ಲ ಅಪ್ಪ ಅಮ್ಮ ಎಲ್ಲ ಇದ್ದು, ಎಲ್ಲ ಆಸ್ತಿ ಇದ್ದು, ಮನೆ ಇದ್ದು ಎಲ್ಲ ಇದ್ದರೂ ಕೊಡೋದು ಕಷ್ಟ. ಅಕ್ಕ ತಂಗಿಯವರೆಲ್ಲ ಇದ್ರು. ಇವನಿಗೆ ಯಾರೂ ಇಲ್ಲ. ಇವತ್ತು ಆ ಹುಡುಗಿ ಮದುವೆ ಆಗೈತೆ. ಆ ಹುಡುಗಿ ಹತ್ರ ಹೆಂಗೆ ಚೆನ್ನಾಗಿರ್ಬೇಕು ಇವನು. ಅವ್ರು ಎಷ್ಟು ನಂಬಿಕೆ ಇಟ್ಟು ಮನೆ ಒಳಿನಾಗ ಮಾಡ್ಕೊಂಡಿದ್ದಾರೆ. ಅಲ್ಲಿ ಎಷ್ಟು ಚೆನ್ನಾಗಿರ್ಬೋದಾಗಿತ್ತು. ಇಲ್ಲದ್ದೆಲ್ಲ ಗಾಂಚಲಿ ಮಾಡ್ಕೊಂಡು ಮನೆ ತಿರುಗ್ತಾ ಇದ್ದಾನೆ. ಇವತ್ತು ಮದುವೆನೇ ಆಗ್ತಿರ್ಲಿಲ್ಲ. ಇವನಿಗೆ ನೋಡ್ಕೊಂಡ್ರೆ ನಾವು ಬಿಡತ್ಲಾಗೆ ಯಾರೂ ಇಲ್ಲದ ಪರದೇಶಿ ಹೆಂಗೂ ಮದುವೆ ಆದ್ನಲ್ಲ ಅಂತ ನಾವು ತಿಳ್ಕೊಂಡಿದ್ವಿ. ಈಗೆಲ್ಲ ಇದ್ದವ್ರಿಗೆ ಹೆಣ್ಣು ಕೊಡೋದು ಕಷ್ಟ ಅಂಥದ್ರಾಗೆ ಯಾರಿಗೂ ಇಲ್ದರಿಗೆ ಅವರು ಅಯ್ಯೋ ಹೆಂಗೋ ಏನೋ ಅಂತ ಯೋಚನೆ ಮಾಡ್ತಾರೆ. ಇವಾಗ ಯಾರು ಈಗ ನಾವಾಗಲೆಲ್ಲ ಯೋಚನೆ ಮಾಡ್ತಾರೆ. ಈಗ ಯಾರು ನಂಗೆಲ್ಲ ಇವಾಗೆಲ್ಲ ಮೊದಲು ಕೊಡೋರು ಇವಾಗೆಲ್ಲ ಸುತ್ತಿ ಎಲ್ಲ ಕೇಳ್ತಾರೆ, ಹೆಂಗೆ ಏನು ಅವ್ರ ಅಪ್ಪ ಅಮ್ಮ ಹಿಂಗೆ ಎಲ್ಲ ಕೇಳ್ತಾರೆ. ಇವಾಗ ಯಾರೂ ಇಲ್ಲಾಂದರೆ ಯಾರೂ ಇಲ್ಲಲ್ಲಪ್ಪ ನಿನಗೆ, ಅಪ್ಪ ಇಲ್ಲ ಅಮ್ಮ ಇಲ್ಲ ಯಾರೂ ಇಲ್ಲ, ಏನು ನೋಡಿ ಹೆಣ್ಣು ಕೊಡೋಣ ಅಂತ ಕೇಳ್ತಾರೆ. ಅಲ್ಲ ಅವ್ನಿಗೆ ಅರ್ಥ ಆಗೋದು ಬೇಡ. ನನಗೆ ಯಾರಿದ್ದಾರಪ್ಪ ಅಂತೇಳಿ ಸುಮ್ಮನೆ ಒಂದು ಸ್ವಲ್ಪ ದಿನ ಬಿಟ್ಟು ಹೋದ್ರೆ ಮತ್ತೆ ಗೊತ್ತಾಗೋದು. ಆ ಹುಡುಗಿ ಸುಮ್ಮನೆ ಇವಾಗ ಅವ್ರ ಅಕ್ಕರೆಲ್ಲ ಕರ್ಕೊಂಡು ಹೋಗಿದ್ದಾರೆ. ಅವಳಂತೂ ಎದ್ರಕಂತಾಳೆ ಕಣೆ ಪಾಪ. ಆ ಹುಡುಗಿ ಸುಮ್ಮನೆ ಮಾತಾಡ್ತಾಳೆ ಹೊರತು ತುಂಬ ಎದ್ರಕಂತಾಳೆ. ನನ್ನ ಗಂಡ ಅಂತ ಹೇಳಿ ತುಂಬ ಮರ್ಯಾದೆ ಕೊಡ್ತಾಳೆ. ಆ ಹುಡುಗಿ ಪಾಪ ಅವ್ರ ಅಕ್ಕರಿಗೆ ಗೊತ್ತಾಗ್ಬಾರ್ದು ಅಂತ ಎಷ್ಟು ಇದು ಮಾಡಿದ್ಲು, ಹಂಗೇನೆ ಎಷ್ಟು ಕಷ್ಟ ಬಿದ್ಲು. ಅಯ್ಯೋ ಅವ ಚೆನ್ನಾಗಿ ಹೊಡೆದಿದ್ದಾನೆ ಕಣೆ, ಹಿಡ್ಕೊಂಡೋಗಿ ನನ್ನ ಮಗ ಚೆನ್ನಾಗಿ ಹೊಡೆದು ಬಿಟ್ಟಿದ್ದಾನೆ. ಸಖತ್ತು ಹೊಡೆದು ಬಿಟ್ಟಿದ್ದಾನೆ. ಒಟ್ಟಾರ್ದ ಹೆಂಗಸ್ರು ಮಾತು ಕೇಳ್ತೀಯ ಅಂತೇಳಿ ಕೊನೆಗೆ ಅವ್ನು ನಮ್ಮ ತಕ್ಕೆ ಬರ್ಬೇಕು ನೋಡಿ. ಇಲ್ಲಿರೋರೆಲ್ಲ ಯಾರು ಕೊಡಲ್ಲ. ಕೊಟ್ಟರೆ ನಾನು ನೀನು ಎಲ್ಲನ ಅವರು ಆ ಕಡೆಗಳರೆಲ್ಲ ಯಾರೂ ಕೊಡಲ್ಲ. ಅವ್ರು ಇದ್ದಿದ್ದು ಬೇಡ. ಯಾರು ಕೊಡಲ್ಲ. ಬೇಕಾದ್ರೆ ಕೊಟ್ಟರೆ ಇಸ್ಕೊಂಡು ಹೋಗ್ತಾರೆ. ಗೊತ್ತಾ, ಸುಮ್ಮನೆ ಮಾಡ್ಕೊಂಡು ತಿನ್ಲಿ, ಕೊಡೋಕೆ ಹೋಗ್ಬೇಡ್ರಿ ಯಾರೂ. ಭಾರತಿ ಅಮ್ಮನಿಗೂ ಹೇಳಿ ಬಂದಿದ್ದೀನಿ, ಎಲ್ಲರಿಗೂ ಹೇಳಿ ಬಂದಿದ್ದೀನಿ. ಇಲ್ಲಿಂದ ಅಲ್ಗಾನ ಎಲ್ಲ ಕೆರೆಯವ್ರಿಗೆಲ್ಲ ಹೇಳಿ ಬಂದಿದ್ದೀನಿ. ಸೌಭಾಗ್ಯಕ್ಕೆ ಚೆನ್ನಾಗಿ ಹೇಳ್ತು, ನಮ್ಮ ಮನೇಲಿ ನಾಯಿ ಐತೆ, ನಾಯಿಗೆ ಹಾಕ್ತೀವಿ ಅಂತ ಹೇಳಿ. ಮತ್ತು ಅವ್ನಿಗೆಲ್ಲ ನಾವು ಅವಾಗೆಲ್ಲರ ಬಿಡು ಯಾರೂ ಇಲ್ಲ ಅಂತೇಳಿ ನಾನು ತಿಂಡಿ ಮಾಡಿ ಎಲ್ಲ ಮಾಡಿಕೊಡ್ತಿದ್ದೆ. ಅವ್ನು ಏನು ತಿಂಡಿ ಕೇಳ್ತಾನೆ ಅದೇ ಮಾಡಿಕೊಡ್ತಿದ್ದೆ. ಆಮೇಲೆ ನಮಗೆ ಕೆಟ್ಟ ಹೆಸ್ರು ತರಕ್ಕೆ ನೋಡ್ದ. ಇಂಥವ್ರಿಗೆ ನಾವ್ಯಾಕೆ ಮಾಡಿಕನ ಒಂದು ಸ್ವಲ್ಪ ದಿನ ಅಯ್ಯಂಬ್ಲಿ ಮುದ್ದೆ ಇಲ್ದಂಗೆ ಅಯ್ಯ ಅಂದರೆ ಮತ್ತೆ ಗೊತ್ತಾಗೋದು. ಅಲ್ಲ ನಾ ಹೆಂಗಿರ್ಬೇಕು ಅಂತ ಅರ್ಥ ಮಾಡ್ಕೊಳ್ಳೋನಾಗಿದ್ರೆ ಚೆನ್ನಾಗಿರೋನು. ಅವ್ನಿಗೆಲ್ಲ ಅರ್ಥ ಆಗುತ್ತೆ. ಹಿಂಗೆ ಮಾಡಿದಾನೆ ಬಿಡು, ಅವ್ನು ಅನ್ಭವಿಸ್ಲೇಳು. ಅವ್ನು ಮಾಡಿದ್ದ ಅವ್ನು ಹೆಂಚಿನ ಅವ್ನು ಕಳಿಸಿದ್ದಾನೆ, ಅನ್ಭವಿಸ್ಕೊಂಬ್ಲೇಳು. ಮುದ್ದೆ ಇಲ್ದಂಗೆ ಯಾರು ಮಾಡಿಕಾರ ಇಲ್ದಂಗೆ. ಅಲ್ಲ ಮದುವೆ ಆಗಿದ್ದೀನಲ್ಲ, ನಾನು ಹೆಂಡ್ತೀನಿ ಆ ಹುಡುಗಿನ ತರಕಾರಿ ತಾಂಬರೋಗು ಅಂತೇಳಿ ನಾನು ತರಲ್ಲ, ನಾನು ತಂದಾಕಲ್ಲ, ನಾನು ದುಡ್ದಾಕಲ್ಲ ಅಂದ. ಇವಾಗ ಹೆಂಗಂತಾನೆ, ಇವಾಗ ಯಾರಿಗೆ ಹೇಳ್ತಾನೆ ನೋಡೋಣ. ಅದೇನು ನೋಡಿದ್ರಲ್ಲ ವೀಕ್ಷಕರೇ, ಆ ಚಿರು ಹೆಂಗೆ ಮನೆಗೆ ಲೋಟ ಇಟ್ಕೊಂಡು ಸಾರಿಗೆ ಓಡಾಡ್ತಾ ಇದ್ದಾನೆ. ಯಾರೂ ಕೊಡ್ತಾ ಇಲ್ಲ. ಅನುಭವಿಸ್ಲೇಳು ಒಂದೆರಡು ದಿನ. ಹುಡುಗಿ ಇದ್ದರೆ ಹಂಗೆ ಹುಡುಗಿ ಮೇಲೆ ಒಂದೆರಡು ದಿವಸ ಒಂದು ವಾರ ಎಷ್ಟು ದಿಮಾಕ್ ಮಾಡ್ದ. ತಂದಾಕಲ್ಲ ಕಣೆ, ನಾನು ನಡಿಯ ಅಲ್ಲಿಗೆ ಹೋಗೋಣ ನಿಮ್ಮೂರಿಗೆ, ನಾನು ದುಡಿಯೋಕೆ ಹೋಗಲ್ಲ ಕಣೆ ಅಂತ ಹೇಳಿ ಎಷ್ಟು ಹಿಂಸೆ ಕೊಟ್ಟ ಹುಡುಗಿಗೆ. ಇವಾಗ ಯಾರಿಗೆ ಕೊಡ್ತಾನೆ ನೋಡೋಣ ಅದಲ್ಲಿ. ಅವನಿಗೆ ಗೊತ್ತಾಗುತ್ತೆ ಇವಾಗ. ಸಾಂಬಾರೆಲ್ಲ ಆ ಹುಡುಗಿ ಹೆಂಗಾನ ಗೊಜ್ಜಿಜ್ಜದೇವೆಲ್ಲ ಮಾಡಿ ಇಕ್ಕಿದ್ಲತ್ತೆ, ಹೆಂಗಾನ ಏನೋ ಇರೋದು ಮಾಡಿ ಇಕ್ಕಿದ್ಲು, ತಿಂತಾ ಇದ್ದ. ಇವಾಗ ಆ ಹುಡುಗಿ ಇಲ್ವಲ್ಲ, ಇವಾಗ ಏನೂ ಇಲ್ವಲ್ಲ, ಅದಕ್ಕೆ ಎಲ್ಲರ ಹತ್ರನೂ ಓಡಾಡ್ತಾ ಇದ್ದಾನೆ. ನೋಡ್ತಾ ಇರ್ರಿ, ನೆನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.